ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಹುಣಸೆಕಾಯಿಯಿಂದ ತೊಕ್ಕು ಮಾಡ್ತಿದ್ದೀನಿ. ನೋಡಿ, ಹುಣಸೆಕಾಯಿ ತೊಕ್ಕು ಮಾಡೋದಕ್ಕೆ ಅರ್ಧ ಕೆಜಿ ಹುಣಸೆಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಅಂದರೆ ನೀರಿನ ಅಂಶ ಇರಬಾರ್ದು. ನೋಡಿ, ಈ ಥರ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಕುಟ್ಟಬೇಕು. ಒಂದು ಚಿಕ್ಕ ಕುಟಾಣಿನಲ್ಲಿ ನಾನು ಕುಟ್ಕೊಳ್ತಿದ್ದೀನಿ. ಕುಟ್ಟಿ ಅದನ್ನು ಒಂದು ಬಾಟ್ಲಲ್ಲಿ ಉಪ್ಪು ಹಾಕಿ ಇಡಬೇಕು. ನೋಡಿ, ಇವಾಗ ಅದನ್ನು ಕುಟ್ಕೊಳ್ತಿದ್ದೀನಿ. ಇದನ್ನು ಇಟ್ಟಾಗ ಅದು ಏನಾಗುತ್ತೆ, ಸಾಫ್ಟ್ ಆಗುತ್ತೆ, ಅಂದರೆ ಬೇಗ ಬಿಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ಕುಟ್ಟಿ ಉಪ್ಪು ಹಾಕಿ ಇಡಬೇಕು. ಇವಾಗ ತಕ್ಷಣವೇ ನಾವು ಕುಟ್ಬಿಟ್ಟು ಅದನ್ನು ನಾರನ್ನೆಲ್ಲ ತೆಗಿತೀವಿ, ಇದು ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಕುಟ್ಟಿ ಉಪ್ಪು ಹಾಕಿಟ್ಟಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸಾಫ್ಟು ಆಗಿರುತ್ತೆ. ಆವಾಗ ನಾವು ಬೀಜನೆಲ್ಲ ಚೆನ್ನಾಗಿ ತೆಗಿಯೋಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಥರ ಕುಟ್ಟಿ ಇಟ್ಕೊಂಡಾಗ ನಿಮಗೆ ತೊಕ್ಕು ಮಾಡೋದಕ್ಕೆ ಆರಾಮಾಗುತ್ತೆ. ನೋಡಿ, ಎಲ್ಲದನ್ನು ಈ ಥರ ಒಂದು ಕುಟ್ಟಿ ಉಪ್ಪು ಹಾಕಿ ಇಡ್ತೀನಿ. ತೋರಿಸ್ತೀನಿ. ಉಪ್ಪು ಹಾಕಿ ನೋಡಿ, ಇದನ್ನೆಲ್ಲ ಕುಟ್ಕೊಂಡೆ ಒಂದು ಬಾಟ್ಲಿಗೆ ಹಾಕ್ತೆ. ಕಲ್ಲುಪ್ಪೆ ಹಾಕಿದ್ದೀನಿ. ಹಾಕಿ ಅದನ್ನು ಮುಚ್ಚಿ ಇಡ್ತೀನಿ. ನೋಡಿ, ಈ ಥರ ಇರುತ್ತೆ ಇವಾಗ ಕುಟ್ಟಿ ಹಾಕಿದಾಗ. ಆಮೇಲೆ ಅದನ್ನು ನಾವು ಒಂದು 2 ದಿನ ಇಟ್ಟುಬಿಡಬೇಕು. 2 ದಿನ ಇಟ್ಟಾದಮೇಲೆ ನೋಡಿ, ಈ ಥರ ಒಂದು ನೀರು ಬಿಟ್ಕೊಂಡು ಈ ಕಲ್ಲರ್ ಆಗಿರುತ್ತೆ. ಇದನ್ನು ಒಂದು ಅಡಿಕೆ ಹಾಳೆ ತಟ್ಟೆನಲ್ಲಿ ಹಾಕ್ಕೊಂಡು ಬೀಜ ಮತ್ತು ನಾರನ್ನೆಲ್ಲ ಬೇರೆ ಮಾಡಬೇಕು. ಅಂದರೆ ತೆಗಿಬೇಕು. ಸಣ್ಣ ಸಣ್ಣದು ನಾರೆಲ್ಲ ಇರುತ್ತೆ, ಅದನ್ನು ನೋಡಿ, ಇದನ್ನೆಲ್ಲ ಬೀಜ ಎಲ್ಲ ತೆಕ್ಕೊಂಡು ನಾರೆಲ್ಲ ಇದೊಂದು ಸ್ವಲ್ಪ ನಿಧಾನ ಆಗುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ತೊಕ್ಕನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದನ್ನೆಲ್ಲ ನಾನು ತೆಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಆ ಬೀಜ ಇದೆಯಲ್ಲ, ಆ ಬೀಜದಲ್ಲಿ ಒಂದು ಪದರ ಇರುತ್ತೆ. ಅದನ್ನು ನಾವು ತೊಕ್ಕು ಮಾಡೋದಕ್ಕೆ ಇಟ್ಕೋಬೇಕು. ಕಾರಣ ಅಂದರೆ ಅದೇ ರುಚಿ ಕೊಡೋದಂತೆ. ಹಾಗಾಗಿ ಅದನ್ನು ನಾವು ನೀಟಾಗಿ ಅದನ್ನು ತೆಕ್ಕೋಬೇಕು. ಎಲ್ಲದನ್ನು ನಾನು ಮಾಡ್ಕೋತೀನಿ. ಈ ವರ್ಷಕ್ಕೊಂದು ಸರ್ತಿ ಈ ಹುಣಸೆಕಾಯಿ ಬರುತ್ತಲ್ಲ, ಹುಣಸೆಕಾಯಿ ಬಂದಾಗ ನಾವು ಯಾವ ಸ್ಟೇಜ್ ಅಂದರೆ ತುಂಬ ಎಳೆದಾಗಿರೋವಾಗಲೂ ಚೆನ್ನಾಗಿರಲ್ಲ. ಅಂದರೆ ಮಾಡೋದಕ್ಕೆ ಬರೀ ತಕ್ಷಣಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೆ ತುಂಬ ದಿವಸ ಇಟ್ಕೊಂಡು ನಾವು ತೊಕ್ಕನ್ನು ಮಾಡ್ಕೋಬೇಕಂದಾಗ ಸ್ವಲ್ಪ ಬಲ್ತಿರಬೇಕು. ಬಲ್ತಿದ್ದಾಗ ನಿಮಗೆ ಮಾಡಿದ್ರೆ ತುಂಬ ರುಚಿಯಾಗೂ ಇರುತ್ತೆ, ಮಾಡೋಕ್ಕೂ ಈಸಿ. ನೋಡಿ, ಇದನ್ನೆಲ್ಲ ಬೀಜ ಎಲ್ಲ ನಾರೆಲ್ಲ ಸಣ್ಣ ಸಣ್ಣ ನಾರು ತೆಕ್ಕೋಬೇಕು. ತೆಗೆದು ನಾನಿವಾಗ ಅದನ್ನು ಮಾಡ್ಕೊಳ್ತಿದ್ದೀನಿ. ನಾವು ಇದೊಂದು ತೊಕ್ಕು ಮಾಡಿಕೊಂಡಾಗ ನೋಡಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಈ ಇಡ್ಲಿ ಮಾಡಿದಾಗ ಈ ಥರದ್ದು ಎಲ್ಲದಕ್ಕೂ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆಯಲ್ಲೂ ಚೆನ್ನಾಗಿರುತ್ತೆ. ಅನ್ನದ ಜೊತೆಯಲ್ಲಂತೂ ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ತೊಕ್ಕು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂತಾರೆ. ಅದು ಕೆಲವರಿಗೆ ಎಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾರೆ. ನೀವು ಹೇಗೆ ಬೇಕಾದರೂ ಮಾಡ್ಬೋದು, ತಿನ್ನಬಹುದು, ಅದೇನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆಯಲ್ಲೂ ಚೆನ್ನಾಗಿರುತ್ತೆ. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ ಗೀತಾ. ಅದು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ಅಕ್ಕನೂ ಅವ್ರ ಥರನೇ ಮಾಡ್ತಿದ್ಲು. ನಾನು ಅದನ್ನು ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಅದನ್ನು ತೋರಿಸ್ತಿದ್ದೀನಿ. ನಮ್ಮ ಗೀತಕ್ಕ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡುಗೆನೂ. ಸರಿ, ಅವರು ಮಾಡೋದನ್ನೇ ನಾನು ನಿಮಗೆ ಈ ತೊಕ್ಕನ್ನ ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಮನೆಗೆ ಹೋದಾಗ ಎಲ್ಲ ಮಾಡಿದ್ರು, ನಾನು ನಿಮಗೆ ತೋರಿಸ್ಬೇಕಂತ ನಾನು ಇದನ್ನು. ಆದರೆ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ. ಅಂದರೆ ನಾನು ಹಸಿಮೆಣಸಿನ್ಕಾಯಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೆಚ್ಚಿಗೆ ಉಪಯೋಗಿಸಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಈ ಜೀರಿಗೆ ಮೆಣಸಿನ್ಕಾಯಿ ಅಂತಿರುತ್ತಲ್ಲ, ಅದು ಖಾರ ಇರುತ್ತೆ, ಆದರೆ ಅಸಿಡಿಟಿ ಅಷ್ಟು ಆಗಲ್ಲ ಅದು. ಹಾಗಾಗಿ ನಾನು ನೋಡಿ ಎಲ್ಲದನ್ನು ಆ ಜೀರಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ. ನೋಡಿ, ಆ ನಾರು ಮತ್ತು ಬೀಜ ಎಲ್ಲ ಬಿಡಿಸ್ಕೊಂಡೆ. ಇವಾಗಿಷ್ಟು ಇದಾಯಿತು. ಇಲ್ಲ, ಅರಿಶಿನ ಈ ಸ್ಪೂನಲ್ಲಿ 3 ಸ್ಪೂನ್ ಇಟ್ಕೊಂಡಿದ್ದೀನಿ. ಮೆಂತ್ಯನ ಈ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆಜಿಗೆ. ಅದನ್ನು ಚೆನ್ನಾಗಿ ಹುರಿದು, ಕೆಂಪಗಿಂತ ಇನ್ನೂ ನಿಮ್ಗೊಂದು ಸ್ವಲ್ಪ ಇನ್ನೂ ಜಾಸ್ತಿ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿನಲ್ಲಿ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಆಯಿತು.
ಇದನ್ನು ಒಂದು ಬಟ್ಲಕ್ಕೆ ತೆಗೆದಿಟ್ಕೋತೀನಿ. ನೋಡಿ ಇಲ್ಲಿ ಇದು ಜೀರಿಗೆ ಮೆಣಸಿನ್ಕಾಯಿ, ಇದು ತುಂಬ ಖಾರ ಇರುತ್ತೆ. ಆದರೆ ನಿಮಗೆ ಖಾರ ನಿಮ್ಗೆ ಅಷ್ಟು ನಮಗೆ ಅಸಿಡಿಟಿ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಇದನ್ನು ಉಪಯೋಗಿಸ್ತೀವಿ. ಅದು ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ ನಾನು, 3ರಿಂದ 4 ಸ್ಪೂನ್ ಇದೆ ಅದು. ಅದನ್ನು ಒಂದು ಬಟ್ಲಕ್ಕೆ ತೆಕ್ಕೋತೀನಿ. ಇವಾಗ ಆಯಿತು, ಇದರಲ್ಲಿ ಮಿಕ್ಸಿಗೆ ಈ ಥರ ಮಾಡ್ಕೊಂಡಿದ್ದಾಯಿತು. ಇವಾಗ ಗ್ರೈಂಡರ್ಗೆ ನಾನು ಹುಣಸೆಕಾಯಿನೆಲ್ಲನೂ ನಾನು ನಾರೆಲ್ಲ ಬೇರೆ ಮಾಡಿ ಬೀಜ ಎಲ್ಲ ಬೇರ್ಪಡಿಸಿದ್ನಲ್ಲ, ಅದನ್ನು ಇವಾಗ ಫಸ್ಟ್ ಅದನ್ನು ರುಬ್ಕೋತೀನಿ. ಯಾಕೆ ಅಂದರೆ ಅದು ಫಸ್ಟು ರುಬ್ಕೊಂಡಾಗ ಆಮೇಲೆ ಬೇರೆದೆಲ್ಲ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಇವಾಗ ಅದನ್ನು ಆನ್ ಮಾಡ್ತೀನಿ. ಅಂದರೆ ಸ್ವಲ್ಪ ನಾವು ನಿಧಾನಕ್ಕೆ ಅದನ್ನು ಮಾಡ್ಕೋಬೇಕು. ನೋಡಿ ಅದನ್ನೆಲ್ಲ ಒಂದು ಸ್ವಲ್ಪ ತೆಕ್ಕೊಂಡು ಅದು ನುಣ್ಣಗಾಗಬೇಕು. ಅದಾದಮೇಲೆ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿದಾದ್ಮೇಲೆ ಮೆಂತ್ಯದ ಪುಡಿ ಹಾಕ್ತಿದ್ದೀನಿ. ಮತ್ತು ಮೆಣಸಿನ್ಕಾಯಿ, ಅದು ಜೀರಿಗೆ ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನೋಡಿ ತೋರಿಸ್ತೀನಿ, ಈ ಥರ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾಗ ನಿಮಗೆ ತೊಕ್ಕು ತುಂಬ ಚೆನ್ನಾಗಿರುತ್ತೆ. ಕಾರಣ ಅಂದರೆ ನಿಮಗೆ ಹುಣಸೆಕಾಯಿದು ಮೇಲಿನ ಪದರ ನಿಮಗೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಇದನ್ನು ಚೆನ್ನಾಗಿ ರುಬ್ಬೋವಾಗಲೇ ಆ ಘಮ ಅಷ್ಟು ಚೆನ್ನಾಗಿದೆ. ಏಕೆಂದರೆ ಆ ಮೆಂತ್ಯದ ಘಮ ಚೆನ್ನಾಗಿರುತ್ತೆ. ಮತ್ತು ಹುಣಸೆಕಾಯ್ದು ಅದ್ರದ್ದೊಂಥರ ಹುಳಿ ಎಲ್ಲ ಇದೆಲ್ಲ ಸೇರಿಕೊಂಡು ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ತೊಕ್ಕು. ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ನೋಡ್ರಿ, ಇದನ್ನು ಪ್ರತಿ ವರ್ಷ ಇದನ್ನು ಅಂದರೆ ಈ ಒಂದು ಹುಣಸೆಕಾಯಿ ಕಾಲದಲ್ಲಿ ಬಂದಾಗ ಸೀಸನಲ್ಲಿ ಇದನ್ನು ಮಾಡಿ ಇಟ್ಕೊಂಡ್ಬಿಡ್ತಿದ್ರು. ನೋಡಿ ಇವಾಗ ಅದನ್ನು ಬಾಟ್ಲಿಗೆ ತೆಕ್ಕೋತೀನಿ. ನೋಡಿ ತೆಕ್ಕೊಂಡೆ. ಇವಾಗ ತೆಗೆದು ಇವಾಗ ಇದನ್ನು ಏನು ಮಾಡಿ ಅದಕ್ಕೆ ನೀರು ಹಾಕಿಟ್ಬಿಟ್ರೆ ಮಾರನೇ ದಿನ ನೀವು ಅದನ್ನು ಸಾರಿಗೆ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಇವಾಗ ನೋಡಿ ಇಷ್ಟ ಆಯಿತು, ಅರ್ಧ ಕೆಜಿಗೆ ಇಷ್ಟು ತೊಕ್ಕಾಯಿತು. ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಇದು ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಈ ಇಂಗು ಸಾಸಿವೆ ಒಗ್ಗರಣೆನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದು. ಆ ಎಣ್ಣೆ ಮತ್ತು ಸಾಸಿವೆ, ಇಂಗು, ಇಂಗು ನಾನು ರುಬ್ಬಕ್ಕೆ ಹಾಕಿಲ್ಲ. ಇಂಗು ಹಾಕೋದು ಒಗ್ಗರಣೆಗೆ ಹಾಕಬೇಕು. ಆಮೇಲೆ ನಾನು ಎಲ್ಲದಕ್ಕೂ ನಾವು ಒಗ್ಗರಣೆ ಹಾಕಕ್ಕೆ ಹೋಗಿಲ್ಲ. ಕಾರಣ ಅಂದರೆ ಮಾಡಿದ್ದೆಲ್ಲ ತೊಕ್ಕೆಲ್ಲದಕ್ಕೂ ಹಾಕಿಬಿಟ್ಟಾಗ ನಿಮಗೆ ತುಂಬ ದಿನ ಇಟ್ಟಾಗ ಎಣ್ಣೆ ವಾಸನೆ ಬರುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಒಂದು ಒಗ್ಗರಣೆ ಹಾಕೋದು. ನೋಡಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಘಮ್ ಅಂತ ಇಂಗಿನ ಘಮನೂ ಚೆನ್ನಾಗಿ ಬರ್ತಿದೆ. ಎಲ್ಲದು ಇವಾಗ ಹಾಕಿ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ್ರೆ ಹುಣಸೆಕಾಯಿ ತೊಕ್ಕು ರೆಡಿ ಆಗುತ್ತೆ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಹುಣಸೆಕಾಯಿ ತೊಕ್ಕು ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.